ಅಂದಾಗ ಇದು ಬದಲಾವಣೆ ಆಗ್ತದೆ. ಎಲ್ಲಿವರೆಗೆ ರೈತಗೆ ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗೋದಿಲ್ವೋ, ಬೆಲೆ ಸಿಗೋದಿಲ್ವೋ, ಮಿನಿಮಮ್ ಬೇಡ, ನಮಗೆ ಸಪೋರ್ಟಿಂಗ್ ಪ್ರೈಸ್ ಬೇಡವೇ ಬೇಡ. ಆ ಮಾರ್ಕೆಟ್ ಡಿಸೈಡ್ ಇವರು ಯಾಕಂದ್ರೆ ವ್ಯಾಪಾರ ಆಗೋದು ಆಹಾರದನ ಮತ್ತೊಂದಲ್ಲ. ಇನ್ನೊಂದು ನಾವು ಟೆಕ್ನಿಕಲ್ ಸೌಂಡ್ ಇಲ್ಲ, ಆ ಪ್ರಮಾಣದ ಬೆಳೆಯೋದಿಲ್ಲ. ಅಮೇರಿಕ ಮತ್ತು ಯುರೋಪ್ ಕಂಟ್ರಿಗಳ ಜೊತೆ ಕಾಂಪಿಟೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಶಿಕ್ಷಣ ಕೊಡ್ತಾ ಇಲ್ಲ. ಬರೀ 2% ಶಿಕ್ಷಣ ಖರ್ಚು ಮಾಡ್ತಾರೆ ಇವರು. ನಮ್ಮ ಸಿದ್ದರಾಮಯ್ಯನವರು ಮ್ಯಾಲಲ್ಲಿ ಮೋದಿಯವರು, ಎಲ್ಲ ರಾಜ್ಯಗಳು ಅಷ್ಟೇ ಪರಿಸ್ಥಿತಿ. ಅಂದಾಗ ನಮ್ಮಲ್ಲೇ ವಿಜ್ಞಾನ ಬೆಳೀಲಿ ಅಂದರೆ ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಅದ? ಮಿನಿಮಮ್ 15-20% ಆಗಬೇಕು. ಹೈಯರ್ ಎಜುಕೇಷನ್ ಫ್ರೀ ಆಗಬೇಕು. ಅದು ಮಾಡ್ತಾರೆ ಇವರ. ಮತ್ತು ಮಾರ್ಕೆಟ್ ಇವ್ರು ಸಿಗಬೇಕು, ರೈತಗೆ ಸಿಗ್ತದನ ಇದು ಇವತ್ತು ಸ್ಥಿತಿಯೊಳಗೆ. ಅದಕ್ಕೆ ಆದೇಶದಲ್ಲಿ ಇವರಿಬ್ಬರು ನಾಯಕರು ಕಾಣ್ತಾ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ರೈತರು ಎದ್ದು ನಿಲ್ಲುವಂಗೆ ಆಗಬೇಕು. ರೈತರ ಶಿಕ್ಷಣ ಪೂರ್ಣ ಪ್ರಮಾಣ ಸಿಕ್ಕರೆ ಯಾಕೆ ಆಗೋದಿಲ್ಲ? ಅದೊಂದು ಭರವಸೆ ಇವತ್ತಲ್ಲ. 2025 ಭರವಸೆ ಏನಪ್ಪ ಅಂದ್ರೆ ರೈತ ಸಂಘಟನೆ ಪುನರುಜ್ಜೀವಿತ ಆಗ್ತಾಯಿದೆ. ಜೊತೆಗೆ ಇನ್ನುಳಿದ ಹಿಂದುಳಿದ ಮತ್ತು ದಲಿತ ಮತ್ತು ಆದಿವಾಸಿ ಮೈನಾರಿಟಿ ಇವರೆಲ್ಲ ಕುಡ್ಕೊಂಡು ಹೊಸ ವ್ಯವಸ್ಥೆ ನಿರ್ಮಿಸ್ಲಿಕ್ಕೆ ಸಾಧ್ಯ ಅದ. ಆದರೆ ಒಗ್ಗಟ್ಟಿಂದ ಹೋಗ್ಬೇಕಾಗ್ಯದ. ಅಲ್ಲೇ ನನಗಿಂತ ಕಿರಿಯರಿಲ್ಲ, ನಮ್ಮ ಜನಕ್ಕಿಂತ ಹಿರಿಯರಿಲ್ಲ ಅನ್ನುವಂಥ ಮನೋವೃತ್ತಿಯನ್ನು ಬೆಳೆಸಿಕೊಂಡು ನಮ್ಮ ಶಿವಭಕ್ತರಂತ ಹಿರಿಯರಿಲ್ಲ ಅಂತ ಬಸವಣ್ಣ ಹೇಳಿದಾರಲ್ಲ, ಆ ಮಾತನ್ನು ಅಳವಡಿಸ್ಕೊಂಡ್ರೆ ನಿಶ್ಚಿತವಾಗಿಯೂ ಬದಲಾವಣೆ ಆಗ್ತದೆ. ಏನಂತಾರೆ ಇದಕ್ಕೆ? ಇದು ಈ ದಿನದ, ಈ ವರ್ಷದ ಕೊನೆಯ ದಿನ ಹೇಳ್ತಾ ಇದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಆಗ್ತದೆ. ಸಿದ್ದರಾಮಯ್ಯ ಸತ್ಯಕಾಗಲಿ ವಂದನೆಗಳು.